ಬ್ರೋ ಇದಕ್ಕೆ ರೌಂಡ್ ಹಾಕ್ಬಿಟ್ಟು ಅವ್ನು ಶರ್ಟ್ ಪಟ್ ದೊಡ್ಡಮ್ಮತನ ಅದನ್ನ ಟಂಟಣಕ 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 ಡನ್ನ ಟಂಟಣಕ ಟಂಟಣಕ ಡನ್ನ. ಈಗ ಮುಂದೆಗಡೆ ನೋಡಿದ್ರೆ ಅದು ಕೆರೆ, ಮುಂದೆಗಡೆ ಇದು ತೋಟ ನಮ್ಮದು. ಫುಲ್ಲೇಕ ಉದ್ದಕ್ಕೆ ಅಲ್ಲಿ ಮನೆ ಐತೆ ನಮ್ಮದು. ತೋಟಕ್ಕೆ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂದರೆ, ಇವತ್ತು ನಮ್ಮ ಊರಿಗೆ ಬಂದಿದ್ವಿ. ಊರಲ್ಲಿ ಹಬ್ಬ ಮಾಡ್ತಿದ್ವಿ, ಪೂಜೆ ಮಾಡ್ತಿದ್ವಿ. ಸೊ ಅದಕ್ಕೆ ತೋರಿಸೋಣ ನಿಮಗೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ನೆನ್ನೆನೇ ಬಂದಿದ್ವಿ ಊರಿಗೆ. ಸೊ ನೈಟು ಒಂದು 7 ಗಂಟೆ ಆಗೋಯ್ತು ಬರೋಷ್ಟೊತ್ತಿಗೆ. ಫುಲ್ ಕತ್ಲಾಗಿ ಹೋಗಿತ್ತು. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಪ್ರೆಸೆಂಟು ನಮ್ಮ ತೋಟದಲ್ಲಿದ್ದೀನಿ, ನೋಡ್ತಾ ಇರ್ಬೋದು. ಫುಲ್ಲು ಹಿಂದೆಗಡೆ ಹಂಗೆ ಒಂಚೂರು ಹಿಂದಕ್ಕೆ ಹೋದರೆ ಕೆರೆ ಸಿಗುತ್ತೆ. ಸೊ ಇದೆಲ್ಲ ಕೆರೆನೇ ಆಗೋದು. ಅಂದರೆ ನೀರು ಬಂದರೆ ಕೆರೆ ತುಂಬ್ಕೊಂಡ್ರೆ ಫುಲ್ಲು ಇದೆಲ್ಲ ನೀರು ತುಂಬ್ಕೊಬಿಡುತ್ತೆ. ನಮ್ಮ ಮನೆ ಮುಂದೆಗಡೆನೇ ಐತೆ. ಸೊ ಅಲ್ಲೂ ಕೂಡ ಅಲ್ಲಿ ಗಂಟ ಬಂದ್ಬಿಡುತ್ತೆ. ಚೆನ್ನಾಗಿರುತ್ತೆ ಅವಾಗ ನೋಡೋದಕ್ಕೆ. ಸೊ ಬೆಳಗ್ಗೆ ವ್ಯೂ ನೋಡೋಣ ಅಂದ್ಬಿಟ್ಟು ಬಂದೆ. ಒಂದ್ಸತಿ ವ್ಯೂ ತೋರಿಸ್ತೀನಿ ನೋಡಿ. ಇದು ಮಾವಿನಕಾಯಿ ಮರ ನಮ್ದೇನೆ. ಎಲ್ಲ ಹಾಲೆ ಬಿಡ್ತಾವೆ. ಅಂದರೆ ಇನ್ನೇನು ಸೀಸನ್ ಬಂತ. ಅಲ್ಲಿ ನಮ್ಮ ಆಂಟಿ ನಡ್ಕೊಂಬತ್ತವ್ರೆ. ಇವಾಗ ಬನ್ನಿ ಮನೆ ತಗೋಣ. ಮನೆ ಹತ್ರ ತೋರಿಸ್ತೀನಿ. ಬೆಳಗ್ಗೆ ಎದ್ದವನು ಈಗ ಎದ್ದೆ ನಾನು. ಹಾಂ, ಯಾರೂ ಇಲ್ಲ, ನಾನು ಸುಮ್ಮನೆ ಬಂದೆ, ಹಂಗೆ ಹೋಯ್ತಾ ಇದ್ದೀನಿ ಲಾಗ್ ಮಾಡ್ಕೊಂಡು. ಫುಲ್ಲು ಪೆಂಡಲ್ ಗಿಂಡಲ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀವಿ. ಎಲ್ಲ ಫುಲ್ ಮರಿ ಊಟ, ಮಟನ್ನು ಎಲ್ಲರಿಗೂ ಹೇಳಿದ್ದಾರೆ. ಎಲ್ಲ ಫುಲ್ ಊರ ಜನಕ್ಕೆ ಎಲ್ಲರೂ ಹೇಳಿರೋದು. ಅಂದರೆ ಬರೀ ನಮ್ಮ ಫ್ಯಾಮಿಲಿಗೆ ಮಾಡಿಸ್ತಾ ಇರೋದು ಪೂಜೆದು ಅರ್ಕೆ ಅಂತ ಅಂತಾರಲ್ಲ. ಸೊ ಆ ಥರ ಬಿಟ್ಟಿದ್ರು ಮರಿಗಳೆಲ್ಲ. ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪದಿರು ಎಲ್ಲರೂ ಬಿಟ್ಟಿದ್ರು. ಸೊ ಎಲ್ಲರೂ ಸೇರಿ ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ಬಂದಿದ್ವಿ. ನೆನ್ನೆ ನೈಟ್ ಮಾತ್ರ ಮಸ್ತಾಗಿತ್ತು. ಅರೆ ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ, ಚಾರ್ಜರ್ ಇರಲಿಲ್ಲ, ನೈಟ್ ಆಗೋಗಿತ್ತು. ಅಂದರೂ ಸ್ವಲ್ಪ ಮಾಡಿದ್ದೀನಿ, ಕ್ಲಿಪ್ಸ್ಗಳು ಹಾಕ್ತೀನಿ ನೋಡಿ. ಅಂದರೆ ಪಟಾಕಿ ಮುಗಿದ್ರು ಇನ್ನೂ ಪಟಾಕಿ ಹೊಡ್ಕೊಂಡು ಕೂತಿದ್ವಿ ನೈಟೆಲ್ಲ. ಎಲ್ಲ ಬರುತ್ತೆ ನೋಡಿ ಗಾಯ್ಸ್. ಇವಾಗ ಪಟಾಕಿ ಹೊಡಿತಾ ಇದ್ದೀವಿ. ಬನ್ನಿ, ದೀಪಾವಳಿ ಇದೆ. ಬನ್ನಿ, ವಿಡಿಯೋ ಮಾಡ್ತಾ ಐತೆ ಅಣ್ಣ. ಇದಕ್ಕೆ ಹಚ್ಚು, ಆಮೇಲೆ ಹಚ್ಕೋಬೋದು. ಎಲ್ಲದಕ್ಕೂ ಹಚ್ಕೊಬಿಡ್ರಿ. ಯಶು ಬ್ರೋ ಡೈಲಾಗ್ ಹೊಡಿ ಬ್ರೋ. ಸುಭಾಷ್ ಡೈಲಾಗ್ ಹೊಡಿ ಬ್ರೋ.
ಎಲ್ಲ ಎತ್ಕೊಂಡ್ರು. ಹ್ಯಾಪಿ ದೀಪಾವಳಿ ಬ್ರೋ. ಇದಕ್ಕೆ ರೌಂಡ್ ಹಾಕ್ಬಿಟ್ಟು ಅವ್ನು ಶರ್ಟ್ ಪಟ್ ದೊಡ್ಡಮ್ಮತನ ಅದನ್ನ ಬಿಟ್ಟವಳೆ. ನೀವು ನೋಡ್ತಿದ್ದೀರಲ್ಲ, ಇದು ಈ ಕಡೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಡೌನಿಗೆ ಎಂಡ್ ಆಗುತ್ತೆ. ಸೊ ಇದು ನಮ್ಮದು. ಆ ಕಡೆ ಸೈಡ್ ಒಂಚೂರು ಐತೆ, ಆ ಕಡೆನೂ ಅಷ್ಟೇ. ಅಲ್ಲಿ ಕಾಣಿಸ್ತೈತಲ್ಲ ಆ ಕಡೆ ಮರ. ಸೊ ಅಲ್ಲಿಂದನೂ ಅಷ್ಟೇ, ಅದು ಬರೀ ಅದು ಅರ್ಧಕ್ಕೆ ಎಂಡ್ ಆಗುತ್ತೆ. ಆ ಕಡೆದು ನಮ್ಮದು. ಮತ್ತು ಇನ್ನು ಬೇರೆ ಕಡೆನೂ ಅವೇ, ಅಂದರೆ ತ್ಯಾರ ಮೆಕ್ಕೆ ಅಂತಾರೆ. ಸೊ ಅಲ್ಲೂ ಐತೆ. ಅಲ್ಲೆಲ್ಲ ನಮ್ಮ ಕಡೆ ಜಾಸ್ತಿ ತೆಂಗಿನ ಮರ, ಆಮೇಲೆ ಅಡಿಕೆ ಜಾಸ್ತಿ ಹಾಕೋದು. ಸೊ ತೆಂಗಿನ ಮರ ಜಾಸ್ತಿ ನೋಡ್ಬೋದು, ಎಲ್ಲ ಫುಲ್ ತೆಂಗಿನ ಮರ. ಅದೆಷ್ಟು ಎಳ್ಳೀರು ಕುಡಿದ್ಬಿಟ್ಟಿದ್ದೀವ ನಾವಂತೂ. ಇನ್ನೊಂದು ತ್ಯಾರ ಮೆಕ್ಕೆ ಅಂತೀವಿ. ಸೊ ಅಲ್ಲೆಲ್ಲ ಕೈಗೆ ಸಿಗುತ್ತೆ ಎಳ್ಳೀರು. ಅಲ್ಲೂ ಹೋಗೋಣ ಒಂದು ಸ್ವಲ್ಪ ಹೊತ್ತು. ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗೋದೆ. ಅದು ನಾವು ಹೆಂಗೆ ಬಂದಿದ್ದೀವಿ ಅಂದರೆ ಎಲ್ಲರೂ ಕಾರ್ಗಿರೆಲ್ಲ ಬಂದ್ಬಿಟ್ಟಿದ್ರು. ನಾನು ನನ್ನ ತಮ್ಮ ನಮ್ಮ ಅಣ್ಣ ಆಟ ಹಾಕೊಂಡ್ಬಂದಿದ್ದೀವಿ. ಆಟೋದೇ ಎತ್ಕೊಂಡ್ಬಂದಿದ್ದೀವಿ. ಆಟೋನೂ ಐತೆ, ತೋರಿಸ್ತೀನಿ ಎಲ್ಲನೂ. ಬ್ರಷ್ ಮಾಡ್ತಾ ಇದ್ದೀನಿ, ಬೇವಿನ ಕಡೆ ಹೇಳಿ. ಆಟೋ ಓಡ್ಸೋದು ಕಲ್ತ್ಕೊಳ್ಬೇಕು. ಓಡ್ಸೋಣ ಇಡು ಆಮೇಲೆ. ಚರ್ಮದಲ್ಲಿ ಮಾಡಿದ್ರು. ವ್ಲಾಗು ಮಾತಾಡು. ಏನ್ ಮಾತಾಡ್ಲಿ? ವ್ಲಾಗ್ ಮಾಡು ಅನ್ಸಲ್ಲ. ನೋಡ್ರಿ ಕರಿತಾ ಇದೀವಿ ತಲೆನ. ಒಬ್ರಿಗೆ ಇಬ್ರು ಜುಟ್ಟು ಹಾಕ್ತವ್ರೆ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಕೈ ಮಾತಾಡ್ಸ. ಹಾಯ್, ಹಲೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಾತಾಡ್ಸ ಎಲ್ಲ ಬೆಳಗ್ಗೆ ಎದ್ದವ್ರೆ ನೋಡಿ. ಇವರೆಲ್ಲ ಸ್ನಾನ ಮಾಡವ್ರೆ. ನ್ಯಾಚುರಲ್ ಬ್ಯೂಟಿ ತೋರಿಸ್ತಿದ್ದೀನಿ. ಚೆನ್ನಾಗೇ ಇದೀವಿ. ಎಲ್ಲ ಮೇಕಪ್ ಮಾಡ್ಕೊಂಡು ಬೆಳಗಾಗದು ಇವರು. ಬಾಲಾಜಿ ಅವ್ರು ಬಂದವ್ರೆ. ಆಯ್ ಮಾಡವ್. ಎಲ್ಲ ಹೋಗಿದ್ದಾವ್? ಚಿಕನ್ ತರಿ ಇದೇ ಆಟೋದಲ್ಲಿ ನೆನೆ ಬಂದಿರೋದು ನಾವು. ಎಲ್ಲ ಕಾರಲ್ಲಿ ಬಂದವ್ರೆ, ನಾವು ಆಟೋದಲ್ಲಿ ಬಂದಿದ್ದೀವಿ. ಈ ಕಡೆ ಫುಲ್ ಅಡಿಕೆ ಹಾಕಿದ್ದೀವಿ. ಮತ್ತು ಆ ಕಡೆ ಹೋದರೆ ಅಲ್ಲಿ ತೆಂಗಿನ ಗಿಡ ಐತೆ. ಇದೊಂದು ಇದು ಮಿಷಿನ್ ಮನಿ. ಅವಾಗ ನಾವು ಬಂದಾಗ ನಾವೇ ಅಲ್ವಾ ಇದು ಹಾಕಿದ್ದು ಚಿಕ್ಕಕ್ಕೆ. ಯಾವ್ದು ಇಷ್ಟಪ್ಪ ಪಾಟಲ್ಲಿ. ಅದೇ ಎಷ್ಟು ವರ್ಷ? 1 ವರ್ಷ 2 ವರ್ಷ ಇದು? ಅಷ್ಟೆಲ್ಲ 3 ವರ್ಷದ ಹಿಂದೇನು ರವೆಯ ಇತ್ತು. ಅದಾದ್ಮೇಲೆ 3 ವರ್ಷ ಆಯ್ತು. 4 ವರ್ಷ. ಯಪ್ಪ, ಇಷ್ಟು ಬೆಳೆದ್ಬಿಟ್ಟವೆ. ಇನ್ನು ಬಿಟ್ಟವಂತ ಅಲ್ಲೇ ಬಿಟ್ಟಿರಂಗ ಅವೆಲ್ಲ. ಅವಾಗದೇ ಫುಲ್ ಚಿಕ್ಕವಲ್ಲಿ ನಿಂತ್ಬಿಟ್ಟಿದ್ರು. ನಾವು ತೋಡಿ ಹೆಂಗೈತೆ ನಮ್ಮೂರ. ಸೈ ಪೀಸಲ್ಲ ನಮ್ಮೂರು. ಎಲ್ಲರೂ ಬಂದಾಗ ಒಂಥರ ಇರುತ್ತೆ, ಒಬ್ಬರೇ ಬಂದರೂ ಇನ್ನೂ ಪೀಸಾಗಿರುತ್ತೆ. ಆರಾಮಾಗಿ ಯಾರು ಹೇಳೋದಲ್ಲ ಕೇಳೋದಲ್ಲ, ಆಡ್ಕೊಂಡು ಎಲ್ಲ ಸ್ಥಾನಿಕೆ ಅಂತ ಬಂದ್ಬಿಟ್ಟಿಲ್ಲ. ಎಣ್ಣೆ ಹೊಡ್ಕೊಂಡು ಕೂತಾರಲ್ಲ. ಬೆಳಗ್ಗೆನಷ್ಟು ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರು ಅಲ್ಲಿ ಎಣ್ಣೆ. ಇನ್ನು ಹಿಡಿಯೋಕ್ಕಾಗಲ್ಲ. ಇನ್ನು ವಾರಾರು ಹೆಂಗೆ ಆಡ್ತಾರೋ. ಯಾರು ಇವರು? ಮಂಜಣ್ಣ. ಈ ಬಾಬು ದೊಡ್ಡಪ್ಪ ಒಂದು ಆಫೀಸ್ ಗೊತ್ತಾ ಅಂತ ಕೇಳಿದ. ನಾನು ಹಿಂಗೆ ನಿಂತಿದ್ದೀನಿ ಸುಮ್ಮನೆ, ಗೊತ್ತಿಲ್ಲ ಅಂತಂದ. ಆಲದ ಮರ ಗೊತ್ತಾ?
ಸ್ಟ್ರೈಟ್ ಹೋಗೋದ್ರು. ಗೊತ್ತು ಅಂತ ಡಿಪೋ ಐತೆ ಗೊತ್ತಾ, ಬಸ್ ಸ್ಟಾಪ್ ಡಿಪೋ, ಅದ್ರ ಪಕ್ಕದ ಎದುರು. ಸರಿ ಆಯ್ತು ಇವಾಗ ಗೊತ್ತಾಯ್ತು ನಾ. ಮತ್ತೆ ಹೇಗೆ ಗೊತ್ತಾಗ್ಲಿಲ್ಲ ನಿಂಗ್ರು, ನಾನು ಹೇಳ್ತೀನಿ ರಾಕ್ಷಸ ಇಳೆ ಗೊತ್ತಾ, ಅದರಿಂದ ಮುಂದೆ ಹೋಗು. ಅಲ್ಲೇ ಬಸ್ ಡಿಪೋ ಇರುತ್ತೆ, ಅದ್ರ ಪಕ್ಕನೇ ಇದ್ರ. ಆಯ್ತು ಅಂಕಲ್ ಗೊತ್ತಾಯ್ತು ಬಿಡಿ ಅಂಕಲ್. ನಿಂಗೆ ಗೊತ್ತು ನಂಗೆ ಗೊತ್ತಾಗ್ಲಿಲ್ಲ ಅಂತಲ್ಲ ಬಸವ. ನೋಡ ಒಂದು ಅಣ್ಣಯ್ಯ ಅನ್ನೋ ಬಿಲ್ಡಿಂಗ್ ಇರ್ತಾರ ರೋಡಲ್ಲಿ ನೋಡು, ತಲೆ ಕೆಡಿಸ್ತಾರ. ಅಂಕಲ್ ನಂಗೆ ಗೊತ್ತಾಯ್ತು ಸುಮ್ನೆ ಇದ್ಬಿಡಿ ಅಂತಂದೆ ನಾನು. ಅವ್ರು ಬಿಡಪ್ಪ ನೀನು ಮಸ್ತಾಗಿ ಬೆಳೀಚ ನೀನು ಬಸವ, ಬಿಡ ನೀನ್ ಚೆನ್ನಾಗಿ ಬೆಳೆಸಿದ್ಯ ನಿಮ್ಮ ಮಕ್ಳನ್ನ ಅಂದ್ಬಿಟ್ರು. ಆಯ್ತು ಅಂಕಲ್ ಅಂತ ನಾನು ಬಂದೇ ಬಿಟ್ಟೆ. ಅಯ್ಯೋ ಯಪ್ಪ, ಶೋರೂಮ್ ಹೋಗಿದ್ವಿ ಬ್ರೋ. ಕ್ಯೂರಾಜ್ ಇದು ಅಂಬಾಗ್ ಹೋಗ್ಬೇಕಾಯ್ತು. ನಮ್ಗೆ ಅದು ಹೊಸ ಶೋರೂಮ್ ಗೊತ್ತಿಲ್ಲ. ಹೇಳ್ಬೇಕು ತಾನೆ, ಅದೇ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡು ಮುಂದೆ ಅದ್ರ ಒಂದು ಚನ್ಮಾತಮ್ಮ ದೇವಸ್ಥಾನ ಬರ್ತದೆ, ಅಲ್ಲಿ ಲೆಫ್ಟ್ ತಗೋಬೇಕು ಅಂತ ಹೇಳಿದ್ರೆ ಅಷ್ಟು ಮುಗಿಯಿತು. ಹೊಸು ಅಣ್ಣಂಗೆ, ಹೊಸು ನಿಮ್ಗೆ ಅದ ಯಾವ್ದೋ ಅಪಾರ್ಟ್ಮೆಂಟ್ ಗೊತ್ತಿಲ್ವಾ, ಅಪಾರ್ಟ್ಮೆಂಟ್ ರೈಟು ಅಲ್ಲಿ ಲೆಫ್ಟು ಏನೇನೋ ಹೇಳ್ತವ್ರೆ. ಅವ್ರು ಕೇಳಕ್ಕಿಂತ ನಾವು ಇದು ಫೋನ್ ಮಾಡಿ ಕೇಳಕ್ಕಿಂತ ಅಂಗಡಿ ನಿಂದಿರ್ಲಿ. ನಾನ್ ಊರಿಗೆ ಬರೋದೇ ವರ್ಷಕ್ಕೆ ಒಂದ್ಸಲಿ, ಊರ ಹಬ್ಬಕ್ಕೆ. ನಮ್ ಫ್ಯಾಮಿಲಿಲಿ ಯಾರ್ಯಾರು ಅವ್ರೆ ಅಂತಾನೆ ನನಗೆ ಗೊತ್ತಿಲ್ಲ. ನನಗೆ ಕೂತಿದಾಗ ಸೈಕ್ ಆಗೋದು, ಆ ವೆಂಕಟೇಶಪ್ಪ ಗೊತ್ತಾ, ಆ ರಾಮಣ್ಣ ಗೊತ್ತಾ, ಈ ಮಹೇಶಣ್ಣ ಗೊತ್ತಾ ಅಂತಾರೆ. ನನ್ನ ಅಂಕಲ್ ದೇವರಣ್ಣೆ ಗೊತ್ತಿಲ್ಲ. ನಿಮ್ಮೂರು ಲಾಸ್ಟ್ ಬಿಲ್ಡಿಂಗು, ಮೊದಲ ಬಿಲ್ಡಿಂಗು. ನಂಗೆ ಈ ಅಂಕಲ್ ದೇವರಣ್ಣೆ ಗೊತ್ತಿಲ್ಲ ಬಿಡ್ರಿ ಅಂದ್ರು ಬಿಡಲ್ಲ. ಸತಿ ಅವ್ರು ಹೇಳಿದ್ದು ಹೆಂಗ್ ದಡ ಕಟ್ಬಿಡ್ತೇವೆ ನೀವು ಬೇಡ ಅಂತ ಓಡ್ ಬಂದ್ಬಿಟ್ಟೆ ನಾನು. ಸೈಕ್ ಹಾಕ್ಬಿಡ್ತಾರಪ್ಪ ತಲೆಗೆ. ಕರೆಕ್ಟ್ ಆಗಿರ್ತಾರೆ. ಒಂದ್ ಕ್ವಾರ್ಟರ್ ಹೋಯ್ತದ, ಯಾವಾಗ ಅವರು ಮಕ್ಕದಲ್ಲಿ ಬೇವ್ರ ನೀರು ಕಿತ್ಕೋತದ ಗೊತ್ತಾಯ್ತದ ನಮ್ಗೆ. ಗಣೇಶ ಹಬ್ಬ ದಿವಸ ಕೇಳು, ಗಣೇಶ ಹಬ್ಬ ಅಂತೀನಿ, ದೀಪಾವಳಿ ದಿವಸ. ನಾವ್ ಯಾರ ಬಗ್ಗೆ ಮಾತಾಡ್ತಿದೀವಿ, ದೀಪಾವಳಿ ವ್ಲಾಗ್ ನೋಡ್ರೆ ಗೊತ್ತಿರುತ್ತೆ. ಅಯ್ಯೋಲ್ಲೋ ಇಲ್ಲಿ ನೋಡಿಲ್ಲ ಆಯ್ತು ಕಣ, ಚಪ್ಲಿಲೋ ಇಲ್ಲಿ ಟ್ರಾಕ್ಸು, ಇದಕ್ಕೆ ಬೇಜಾರು. ಈ ಸೈಡ್ ಬರ್ರಿ ಹಿಂಗೆ ಸ್ಟ್ರೈಟ್ ಹೋಗೋಣ. ಫುಲ್ ನೀರು, ಆ ನೀರು ನೀಟಾಗಿ ಹಾಕಿಲ್ಲ ಅನ್ಸುತ್ತೆ ಇವರು, ಅರ್ಧಂಬರ್ಧ ಹಾಕೋರಿ. ಅಲ್ಲೋಗೋಣ, ಅಲ್ಲೇನು ಕತೆ ಮಾಡೋರು ನೋಡೋಣ. ಈಗ ಅಲ್ಲೂ ಕರ್ಕೊಂಡು ಹೋಗಿರ್ತಾರೆ ಕಣ ಪಕ್ಕ. ಇಲ್ಲ ಇಲ್ಲೇ ಅವರೇ, ಓಹೋ ತಳ್ತವ್ರೆಲ್ಲ ಹಿಂದಕ್ಕೆ ಗಾಡಿನ. ಅವರೊಂದು ಆಟೋದವ್ರು ಬಂದವ್ರೆ, ಇದು ಪಕ್ಕದವ್ರದ್ದು. ನಮ್ ಬಿಸ್ನೆಸ್ ನೋಡ್ಬೇಕು ನೀನು. ನಾನು ಏಮಂತಂದು ಇಲ್ಲಿ ಸುಲ್ಪಟ್ಟೆ ದೆಪ್ಪದು, ಆ ಹೊಲಕ್ಕೆ ಹೋಗೋದು, ಸುಲ್ಪಟ್ಟೆ ದೆಪ್ಪದು, ಇಲ್ಲೂ ದೆಪ್ಪದು. ಅಜ್ಜಿ ಗೊತ್ತಿಲ್ದಂಗ್ ಮಾರ್ಬಿಟ್ಟು ನಾವ್ ತಿನ್ನೋದು. ಅಜ್ಜಿಗೆ ಒಂದ್ಸತಿ ಗೊತ್ತಾಗಿತ್ತಪ್ಪ, ಅವಾಗ ನಾವು ಮಾಡ್ತಿದ್ವಿ ಕಣ, ಕಟ್ ಮಾಡ್ಕೊಂಡು ಹಿಡ್ಕೊಂಡು. ಗೊತ್ತಾ ಸುಲ್ಪಟ್ಟೆ ಬರುತ್ತೆ ಗೊತ್ತಾ, ಬೆತ್ತ ಬರುತ್ತೆ ಗೊತ್ತಾ, ತಗೊಂಡ್ ಏಮಂದು ಹೊಡೆದಾಕ್ತವ್ರೆ. ನಾನ್ ಮಳ್ಳು ಅಂತಾರ ನಿಂತ್ಬಿಟ್ಟಿದೀನಿ ನಿನ್ ಸೈಡಲ್ಲಿ, ಗೊತ್ತೇ ಇಲ್ಲ ನಂಗೆ ಅಂತ. ಯಪ್ಪ ಹೆಂಗ್ ದೇಪ್ತಿದ್ದು ಅಂದ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು 30 ರೂಪಾಯಿ ಮಾಡಪ್ಪಾರ 60-70 ರೂಪಾಯಿ ಮಾಡ್ಬಿಡ್ತಿದ್ದೋ. ಮನೆ ದನಕ್ಕೆ ಪೇಂಟ್ ಹೊಡ್ಯಕ್ ಬಂದಿದ್ವಲ್ಲ ಭಯ್ಯ, ಅವಾಗ ನಾನು ಏಮಂತ ನೀರ್ ಆರ್ಸಕ್ಕೆ ಅಂತ ಇಲ್ಲಿ ತೇರ್ ಮೇಲೆ ಬಂದು, ಅಣ್ಣ ಮನೇಲಿ ಯಾರು ಹೇಳ್ಬೇಡ, ಸಂಜೆ ಬಿರಿಯಾನಿ ತಿನ್ನೋಕೋಣ, ನಾವ್ ತಿನ್ನಂಗಿಲ್ಲ, ನಾನು ಬರ್ತೀನಿ. ಬ್ಲಾಕ್ ಹಾಕಿ ಕಳ್ಳ ನಿನಗೈತೆ ನೋಡ್ಕೊಂಡು ನೋಡ್ತಾರಲ್ಲ ನೋಡ್ರಿ, ಈ ತರ ಎಲ್ಲ ಮಾಡ್ತಾನೆ ಬಂದವ್ರಿಗೆ. ಇವನು ಸಾಬ್ರದು ಕಣ ಹೆಂಗಿರ್ತ ಸಾಬ್ರದು ಯಾರು ಮಾಡಲ್ಲ ಅವ್ರ ತರ. ಆ ನಾಲ್ಗೆಗಳು ತೆಗೆದು ನೋಡ್ಬೇಕು, ಈ ಕಡೆ ಬಾ, ಸೈಕಲ್ ಬರ್ತೈತೆ ಹಿಂಗಂದು ಒಂದ್ಸತಿ ತೆಗಿತಾರೆ, ಅವಾಗ ಗೊತ್ತಾಯ್ತದೆ ಓ ಟೈಟು ಬಾಡಿ. ಸುಮ್ಮನೆ ಬಸವ್ ನಿಮ್ಗೆ ಗೊತ್ತಾಗಲ್ಲ, ನಾವೆಲ್ಲ ಮಾಡ್ತೀವಿ. ಬರ್ರಿ ಈ ಕಡೆ ಹಿಂಗ ಸಿಗ್ತಾನೆ ಹತ್ರ. ಈ ಕಡೆ ಏನೋ ಹೂವು ಬೆಳೆಸ್ಬಿಟ್ಟವ್ರು ಇವರು. ಏನ್ ಗಿಡ ಅಲ್ಲ ಕಣೆ, ತಗರಿಕಾಯಿ. ಇದು ತೊಗರಿಕಾಯ? ತಗರಿಕಾಯಿ ಕಾಯಿ ಅಂತಾರೆ. ತೊಗರಿಕಾಯಿ ಗಾಯ್ಸ್, ಹೂವು ಅಂತವನೇ ಕಾಮನ್. ಗೊತ್ತಿಲ್ಲ ಅಷ್ಟು ನಿನ್ಗೆ? ನಿನ್ಗೆ ಗೊತ್ತಿಲ್ವಾ ಫಸ್ಟು? ಜಳ ಬೆಳೆಸ್ಬಿಟ್ಟವ್ರೆ ಹಸುಗೆ, ನಮ್ಮ ಮೇವಿಗೆ. ನೋಡಿ ಎಲ್ಲ ಕೈಗೆ ಸಿಕ್ಬಿಡ್ತವೆ ಎಳ್ಳೀರು. ಕಳ್ರು, ದೊಡ್ಡ ಕಳ್ರು. ಇಲ್ಲಿಂದ ಫುಲ್ 8 ಗಂಟೆ ಅಲ್ಲಿ ಎಂಡ್ ಆಗುತ್ತೆ, ಅಲ್ಲಿ ಗಂಟ ಅವನು ಹೋಗೋದಷ್ಟು ದೂರ ನೋಡ್ರಿ. ಏನಕ್ಕಂತ ಗಾಡಿ ಬಾ ಅಂತಾರೆ ನೋಡಿ, ಏನಕ್ಕಂತೆ ಕೇಳು, ಏನ್ ತರಕ್ಕೆ ಅಂತ. ಕರೆನ್ಸಿ ಇಲ್ಲ ಭಯ, ಮನಮೃತಿ ತಿಳಿಬೇಡ. ಕೇಳ್ಬೇಕು ಏನಕ್ಕೆ ಏನು ಎತ್ತ ಅಂತ. ಆಮ್ಯಾಕಿಂದ ಕುಡ್ಲಿ ಹತ್ಕೊಂಬರೋಣ. ಹಾ
ನಮ್ಮ ಅಜ್ಜಿ ಬಾರ ಡೀಲ್ ಮಾಡ್ತಿದ್ದೀನಿ. ಏಮಂತ ಮುಂದಾಗೆಲ್ಲ ನಮ್ ತೋಟ ಚೆನ್ನಾಗಿರಲ್ಲ ತೋಟಕ್ಕೆ ಅಣ್ಣ ಅವ್ರು ನಾವೆಲ್ಲ ಒದ್ದೆ ಅಣ್ಣ ಅವ್ರು ನಮ್ ತೋಟದ ಕಿತ್ಕೊಂಡ್ ಕುಡಿತಾರ ನಾವು ಅವ್ರ ತೋಟ ಕಿತ್ಕೊಂಡ್ ಕುಡಿತೀವಿ ಅಣ್ಣ. ಅವ್ರಿಗೆ ನಮ್ದು ಟೇಸ್ಟ್ ಇರುತ್ತೆ. ಕೆಳಗಡೆ ಕರ್ಕೊಂಡೋದ ಯಾವ್ದೋ ತೋಟದಲ್ಲಿ ಕಿದಿಸ್ತಾ ಅದ್ ನೋಡ್ರೆ ತೆಂಗಿನಕಾಯಿ ಎಳ್ಳಿರಲ್ಲ. ಸುಮ್ನೆ 3 ಕಿತ್ತಿದ್ದು ಸುಮ್ನೆ ಅದೆಲ್ಲ ಎಸ್ತು ಮತ್ತೆ ಇಲ್ಲಿ ಕಿತ್ಕೊಂಡ್ ಕೊಡ್ದು. ಊರು ಬಂದ್ರೆ ಇದೊಂದಪ್ಪ ಚಪ್ಪಲಿಗಳು ಹಾಕೊಂಡ್ ಬರಕ್ಕೆ ಬೇಜಾರು. ಎಲ್ಲ ಕೆಸರು ಗದ್ದೆ ಆಯ್ತದೆ. ಮತ್ತೆ ಕಲಿಸ್ಬೇಕು ನೀತಿಗೆ ಇದು ಅವಾಗ ಪಾಸ್ ಆದ್ರೆ ಪಟ್ಟನುತ್ತೆ ಅಂದ್ಬಿಟ್ಟು ಹಿಂಗ್ ಹೊಡಿಯೋದು. ಎಲ್ಲ ಚಿಕ್ಕದು ಹೊಡಿಯೋದ್ರೆ ಅನ್ನಲ್ಲ, ದೊಡ್ಡದಂದ್ರೆ ಡಮ್ ಅಂತವು. ಅಯ್ಯೋ ನಾನು 10th ಅಲ್ಲಿ ಹಂಗೆ ಮಾಡಿದ್ದು. 90% ಮೇಲೆ ಪಾಸ್ ಆಯ್ತೀನಿ ಅಂತ ಹಿಂಗೆ ಟಪ್ ಅಂತ ಹೊಡಿತು ಬಿಡು ಅಂತ ಅನ್ಕೊಂಡೆ. ಎಷ್ಟು ಪರ್ಸೆಂಟೇಜ್? 83 ಬಂತು. ಏನ್ ಗೊತ್ತಾ ಮಾತ್ರ ಒಂದ್ ದಿವಸ ಇಲ್ಲಿ ಏನಾಗಿತ್ತು ಅಂದ್ರೆ, ನಾನು ಅಯ್ಯ ಇದ್ದಾಗ ಲೈಟ್ ಇಲ್ಲ, ಇಲ್ಲಿಗೆ ನೀರು ಆನ್ ಮಾಡಕ್ಕೆ ಕರೆಂಟು ಚೇಂಜ್ ಮಾಡಕ್ಕೆ ಅಂತ ಬಂದ್ವಿ ಸಿಂಗಲ್ ಇಂದ ಇದಕ್ಕೆ. ನಾ ಅಲ್ಲಿ ಗಾಡಿ ಹಾಕ್ತಾ ಅವಾಗ ಇಲ್ಲೆಲ್ಲ ಮೂಟೆಗಳು ಇಟ್ಬಿಟ್ಟಿದ್ರು, ವೈಟ್ ಮೂಟೆಗಳು. ಟಾರ್ಚ್ ಆಗಿ ಹಿಂದಗಡೆಯಿಂದ ಟಾರ್ಚ್ ಬಿಡ್ತಾ ಇತ್ತು. ನಾನ್ ಮಾಡಿದೆ, ನಡ್ಕೊಂಡು ಹಂಗೆ ಬಂದೆ. ಏನು ಮಾಡೈತೆ, ಮಿಷಿನ್ ಮನೆ ಕೀ ತಂದಿಲ್ಲ, ಹಂಗೆ ಬಂದ್ಬಿಟ್ಟೈತೆ. ನಾನು ಮನೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ, ಅಯ್ಯ ಅಲ್ಲೈತೆ ಮಿಷಿನ್ ಮನೇಲಿ ಐತೆ. ಟಾರ್ಚ್ ಬಿಟ್ಬಿಟ್ಟು ನಮ್ಮಯ್ಯ ಏನು ಕೀ ತಂದಿಲ್ಲ ಅಂತ ಹೇಳಕ್ ಆಗಲ್ಲ ಅಂತಕೊಂಡು ನಾನು ಹೆಂಗು ಓಡೋಗಿದ್ದೀನಿ ಅಂದ್ರೆ, ಆ ಟಾರ್ಚ್ ಬಿಡಕ್ಕೂ ಹಂಗೆ ಅನ್ನೋದಕ್ಕೂ ಆ ಲೈಟು ಆ ಚೀಲಕ್ಕೂ ಒಂಟೋದೆ ಎದ್ರಕೊಂಡು ಫುಲ್ ಕತ್ತೆ. ಆಮೇಲೆ ಯಾಕೋರು ಏನಯ್ಯ ಅದು ಅಂದೆ, ಕೀ ತಂದಿಲ್ಲ ಕಣೋ ಮಿಷಿನ್ ಮನೆದು ಅಂತ ಐತೆ. ಅಯ್ಯೋ ನಾನು ಎದ್ರಕೊಂಡು ಓಡೋದೆ. ಒಂದೆಷ್ಟು 7 ತಿಂಗಳನ್ನ ಇದ್ವಾ ಭಯ್ಯ. ಅವಾಗ ಒಂದಿನ ಎಷ್ಟು ಚಿಕನ್ ಕಬಾಬ್ ತಗೊಬಂದು ಇಲ್ಲಿ ತಿನ್ನೋಣ ಅಂತ ಐಡಿಯಾ ಮಾಡ್ಕೊಂಡು, ಇದು ಅಲ್ಲಿ ಇನ್ನೊಂದು ಐತಲ್ಲ ಅಲ್ಲಿ ಹೋಗೋಣ ಅಂತ ಏನೋ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಮಸ್ತಾಗಿ. ಇವಯ್ಯ ಹೋಗು ತಗೊಬರೋಗು, ನಾವ್ ಬರಲ್ಲ. ಅವಾಗ ಚಿಕನ್ನು ಅಯ್ಯ ಆ ಟೈಮಲ್ಲಿ ಏನೋ ಸೀನ್ ಆಗಿತ್ತು. ಇವರು ಎಗ್ ರೈಸು ಕಬಾಬ್ ತಗೊಂಬ ಅಂತ ಆ ಟರ್ನಿಂಗ್ ಅಲ್ಲಿ ಅವಾಗ ಆಯ್ಕೊಂಡ್ ಬೀಳೋರು. ತರಳ್ಳಿ ಟರ್ನಿಂಗ್ ಐತಲ್ವ ನಮ್ಮೂರು ಮುಂದೆ ತಲ್ಲಿ, ಇವ್ರು ಅಲ್ಲಿ ಹೋಗು ಅಂತ ನನ್ಗೆ ಹೇಳ್ತಾವ್ರೆ. ನಾನು ಮೊದ್ಲೇ ನನಗೆ ಹೆವಿ ಧೈರ್ಯ ನನಗೆ ಹೇಳ್ತಾವ್ರು ಹೋಗು ಅಂತ. ಹಂಗೆ ಮಾಡಿ ನಾನು ಒಬ್ನೇ ಹೊಂಟೋದೆ. ಆ ಕಡೆಯಿಂದ ಬಂದು ಅಲ್ಲಿ ಶಿಸ್ತಾಗ ಅಲ್ಲಿ ಕವಾಗ ಇವೆಲ್ಲ ತಂದ್ಬಿಟ್ಟು ಅಲ್ಲಿ ಗಾಡಿ ಆಫ್ ಮಾಡಿದೆ ಕಣಪ್ಪ. ಕತ್ಲೆ ಲೈಟ್ ಗೀಟ್ ಎಲ್ಲ ಆಫ್ ಆಯ್ತು. ಇವ್ರು ಬೇರೆ ಇಲ್ಲವ್ರೆ ಅಲ್ಲಿರ್ತೀನಿ ಅನ್ಬಿಟ್ಟು ಗುಯ್ ಅಂತ ಸ್ಟಾರ್ಟ್ ಆಯ್ತು ನೋಡು. ಬೈ ಫುಲ್ ಕತ್ಲೆ ಆಗ್ಬಿಡುತ್ತೆ, ಲೈಟ್ ಎದುರಿಸ್ತಾರೆ ಅನ್ಕೊಂಡೆ. ಆಮೇಲೆ ಇವ್ರು ಫೋನ್ ಹಾಕ್ತೆ, ಇಲ್ಲ ಮಿಷಿನ್ ಮಂತ್ ಹಾಕಿದ್ದೀನಿ ಅಂದ್ರು. ಗಾಡಿ ಸ್ಟಾರ್ಟ್ ಮಾಡೋದು ಯೂಟರ್ ಹೊಡೆದ ಇಲ್ಲಿ ಬಂದು ನಿಲ್ಸಿದ್ದೀನಿ ಬೈದಲ್ಲಿ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಒಂದ್ ಮಳ ಮೇಕಪ್ ಹಾಕೊಂಡ್ ಬಂದವ್ರೆ. ಒಂದ್ ಮಳ ಅಲ್ಲ, 1 ಕ್ವಿಂಟಾಲ್ ಎಷ್ಟು ಮೇಕಪ್ ಮಾಡಿ ಸುರಿಸ್ಕೊಂಡ್ರಪ್ಪ. ನಾ ರೆಡಿ ಆಗಿಲ್ಲ, ನೋಡ್ಕೊಂಡು ಕೂತೀನಿ. ರೆಡಿ ಆಗ್ಬೇಕು, ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ದೇವಸ್ಥಾನ ಬರೋಣ ಅನ್ನೋಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ನಮ್ಮದು ಲೇಟ್ ಆಯಿತು, ಕ್ಲೋಸ್ ಮಾಡಿಬಿಟ್ಟವ್ರು. ಇವನೇ ಲೇಟ್ ಮಾಡಿದ್ದು. ಇವಾಗ ಇಲ್ಲೊಂದು ಬ್ಯಾಚ್ ಗೊತ್ತೈತೆ ಆ ಕಡೆ, ಅಲ್ಲೊಂದು ಬ್ಯಾಚು ಆಟೋಗಳಲ್ಲಿ ಬಂದಿರೋದು. ಇಲ್ವಾ ಗ್ಯಾಸ್ ಟ್ಯಾಂಕಿನೇ ಬೇರೆ, ಎರಡು ಸಪ್ರೇಟ್ ಎತ್ತಿಕ್ಕಿದೆ. ಒಳ್ಳೆ ಸೀನ್ ಆಗೈತೆ. ಬೈಕಿನ ಜಾಬಲ್ಲಿ ಹಿಡ್ಕೊಂಡು ಆಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ವಿ. ಅದ್ರ ಗಾಡಿ ಕೀಲ್ವಂತೆ ಬೇರೆ ಇಲ್ಲ ಅದ್ರದ್ದೇ ಕಣ, ನನ್ನ ಗ್ಯಾಪ್ನ ಐತೆ. ಅವ್ರಿಗೆ ಬೈಕಿಗೆ ನಮ್ದು ಆಟೋ ಕೀ ಕೊಟ್ಟಿದ್ದೀವಿ, ಅದು ಗ್ಯಾಸ್ ಟ್ಯಾಂಕ್ ಆಗೋದು. ಅದನ್ನ ಕಳೆದು ಹಾಕೋರು ನಶೆಯಲ್ಲಿ ಎಣ್ಣೆ ತರಕ್ಕೆ ಹೋದವರು. ಅಯ್ಯೋ ಒಂದೊಂದೆಲ್ಲ ಪಚಿತಿಗಳೀಗ. ಅವ್ರ ಗಾಡಿ ಯಾವ್ದಾನ ಹಣ ಸೋದಾಗಿರೋ ಕೀಟ ಕೋಣ ಅಂತ ಕೇಳ್ಬೇಕು. 2 ನಿಮಿಷ 2 ಸೆಕೆಂಡ್ ಬರೀ ಅವಳೆ ಬೈಕು, ಆಟೋ, ಇವಾಗ ಕಾರು. ಅವಳೆ ನೀರು ತರಕ್ಕೆ, ಸಪ್ಲೈ ಮಾಡೋಕ್ಕೆ, ಇವಾಗ ಡ್ರಾಪ್ ಹಾಕಕ್ಕೆ ಬಂದಿದ್ದೀನಿ. ಯಾರು ಹೇಳೋಣ ಗುರು ನನ್ನ ಕಷ್ಟ. ಏನು ಮಾಡೋಕ್ಕಾಗಲ್ಲ, ಫಂಕ್ಷನ್ ಮೇಲೆ ಇವೆಲ್ಲ ಇರುತ್ತೆ, ಕಾಮನ್, ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ಊಟನೂ ಮಾಡಿಲ್ಲ, ಇವಾಗ ಫಸ್ಟ್ ಊಟ ಮಾಡಬೇಕು.
ಆಮೇಲೆ ಬನ್ನಿ ಅಲ್ಲಿ ಸಿಗೋಣ, ಏನೇನು ಮಾಡ್ಸಿದೀವಿ ಅಂತ ತೋರಿಸ್ತೀವಿ. ಎಲ್ಲ ಖಾಲಿ ಆಗ್ಬೋದೇನೋ ನಾವು ಹೋಗೋಷ್ಟೊತ್ತಿಗೆ. ಥ್ರಿಲ್ ಹೆಂಗೆ ಅಂದರೆ ವಾಟರ್ ಕ್ಯಾನ್ ತಂದವರೇ ಕಮ್ಮಿ ತಂದುಬಿಟ್ಟಿದ್ದಾರೆ, ಅದೇ ಮತ್ತೆ ಶಾರ್ಟೇಜ್ ಆಗ್ಬಿಟ್ಟೈತೆ. ಮತ್ತೆ ನಾನು ಬಂದು ನಮ್ಮೂರಿಂದ 15 ಕಿಲೋಮೀಟ್ರು ಬಂದು ಮತ್ತೆ ವಾಟರ್ ಕ್ಯಾನ್ ತಗೊಂಡು ಎಲ್ಲ ತುಂಬಿಸ್ಕೊಂಡು ಅದನ್ನ ಆಟೋದಲ್ಲಿ ಹಾಕ್ಕೊಂಡು ಹೋಗೋರು ಕೊಟ್ಟು ಇವಾಗ ಮತ್ತೆ ಕಾರಲ್ಲಿ ನೆಂಟ್ರನ್ನ ಬಂದಿದ್ರು. ಸೊ ಅವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಹಲೋ ಗಾಯ್ಸ್, ಇದು ಡೇ 3 ಎಲ್ಲ ಏನೇ ಫಂಕ್ಷನ್ ಎಲ್ಲ ಮುಗೀತು. ಇವತ್ತು ಹೊರಡಬೇಕು, ಬಟ್ ಅಷ್ಟರಲ್ಲಿ ಎಳ್ಳೀರು ಕುಡಿಯೋಣ ಅಂತ ಬಂದಿದ್ದೀವಿ. ಅಲ್ಲ ಸ್ವಲ್ಪ ಮೇಲೆ ಹೈಟ್ ಆಗ್ಬಿಟ್ಟವೆ, ಮುಂಚೆ ಕೈಗೆ ಸಿಗ್ತಾ ಇದ್ವು, ಇವಾಗ ಸ್ವಲ್ಪ ಹೈಟ್ ಹೋಗ್ಬಿಟ್ಟವೆ. ಆಲೆ ಎಲ್ಲ ಬಂದು ಕುಡ್ದು ಹೊಂಟೋಗ್ಬಿಟ್ಟವ್ರೆ ಎಳ್ಳೀರುಗಳು. ತೋರ್ತಲ್ಲಿ ಹೆವಿ ಸ್ಪೀಡ್ ಇರ್ತದೆ ನಡಿ ಕೆಳಗಡೆ. ಹೋಗ್ಬಿಡು, ನಮ್ಗೆ ಯಾವನ್ ಎತ್ತ ಮುಸುಡಿ ಗೊತ್ತಿಲ್ಲ ಅಲ್ಲಿ. ಇದು ಅಡಿಕೆ ಬಂದ್ಬಿಟ್ಟೈತಲ್ಲ ಆಗ್ಲೇ, ಇದು ನಾವೇ ಹಾಕಿದ್ದು ಕಣ. ನಾನೇನು ವೀಡಿಯೋನೇ ಮಾಡೋಕ್ಕಾಯ್ತಿರ್ಲಿಲ್ಲ. ನನ್ನ ಇವನು ಸರಿಯಾಗಿ ಹರಿಸ್ಬಿಟ್ರು, ನೆನ್ನೆ ಇಬ್ಬರು ಲಾಕ್ ಆಗಿಬಿಟ್ವಿ ಅಂದ್ಬಿಟ್ಟು, ಇಬ್ಬರು ಅಮಾಯಕದ ಹುಡುಗರು ಅಂದ್ಬಿಟ್ಟು ಅಲ್ಲಿ ಅಲ್ಲಿ ಬರೀ ಓಡಾಡೋದೇ ಆಗೋಯ್ತು. ಏನು ವ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಎದ್ದಿದ್ದೀವಿ, ಎದ್ಬಿಟ್ಟು ಇವಾಗ ಟೈಮ್ ಎಷ್ಟು 9:30, 9:29. ಎಳ್ಳೀರು ಕುಡಿಯೋಕೆ ಬಂದಿದ್ದೀವಿ. ಬನ್ನಿ ಎಳ್ಳೀರು ಕುಡಿಯೋಣ. ತೋಟದೊಳಗೆ ಕಟ್ಟನ ಮಾಡ್ತಾ ಇದ್ದಾರೆ ನೋಡ್ಕೊಡ್ರಿ. ಬೆಳಗ್ಗೆ ಟಿವಿಗೆ ಹಾಕ್ತೀನಿ. ಎಸ ಒಂದೊಂದು ಕುಯ್ಯಪ್ಪ, ಹಂಗೆ ಎಳೆ ಹಂಗೆ ಕುಡ್ಲ ಎಳ್ಳೆ ಬುಡ್ಡಕ್ಕೆ ಹಾಕೋ. ಅದೇ ಸಿಗ್ತಲ್ಲ ಕೈಗೆ. ನೀನು ಎಳೆಯ ಕಾಯಿ ಹಿಡ್ಕೊಂಡು ಕಳ್ತನ ಮಾಡ್ತಾ ಇದ್ದೇನೆ ನೋಡ್ರಿ. ಹಾಂ ಇಷ್ಟೇ ಕುಯ್ಯ, ಹಂಗೆ ಕುಯ್ಯ. ಯಾರು ಕಳ್ತನ ಮಾಡ್ತಾರೆ? ಕಳ್ತನ ಮಾಡ್ತಾ ಇದಾರೆ. ಬಲಾಜಿ ಹಿಂಗೆ ಕಣ ಲೆಫ್ಟಿಗೆ ಆ ವಿಡಿಯೋ ಲೆಫ್ಟ್ ಮಾಡ್ತಾ ಇದ್ದೀನಿ ಬಲಾಜಿ ಐ ಇರೋ ಕೂಡ ಇಲ್ಲ. ಆಯ್ತು ಊಟ್ಗಿಟ್ಟ ಯಾವೆಲ್ಲ ಎಲ್ಲಾರ್ನು ನಮ್ ಬಾಸ್ ತೋಟ, ನಮ್ ಬಾಸ್ ಎಳ್ಳಿ ಕುಯ್ತಾವ್ರೆ. ಚಿಕ್ಕರು ನೀನ್ ಈಟ ಮಾಡ. ಸಾಕು ಬರ ಕೆಳಗೆ ಇಕ್ಕಿಲ್ಲ. ತಿಕ್ಲಿಪ್ಪ ತೋಟ ರೇ ಟಂಟಣಕ ಡನ್ನ. ನೀವು ಈ ತರ ಮಾಡ್ರಿ, ನಿಮ್ಮ ಮನೇಲಿ ನಾವು ಬಂದೇ ಬರ್ತೀವಿ. ಹಿಂಗೆ ಗೌಡ್ರೇ ಹೇಳ ಮಾಡ್ಬೇಕು. ಕೊಚ್ಚಬೇಡ ಒಂದೈತಪ್ಪ ಇದಕ್ಕೆ. ಕೊಚ್ಚು ಅಂದ್ರೆ ನಂಗೇನು ಕೊಚ್ಚಕ್ಕೆ ಬರಲ್ಲ. ನನಗೂ ಬರ್ತದೆ, ನನಗೂ ಬರ್ತಾ ಇರ್ಲಿಲ್ಲ, ಕಳ್ಸಿಕೊಟ್ಟಿದ್ದು. ನಮ್ಮೂರ ಬಂದಾಗ ಒಂದು ಗೌತಮು ನನ್ನ ಜೊತೆ ಬಂದಿದ್ನಲ್ಲ ಊರಿಗೆ, ಎಳ್ಳೀರು ಕೊಚ್ಚೋದೇ ಕಲ್ತ್ಕೊಬಿಟ್ಟ ಕಣೋ ನಮ್ಮ ಜೊತೆ ಬರೋದು. ನಾನು ಕುಡಿತಿರ್ಲಿಲ್ಲ, ಎಲ್ಲ ಕೊಚ್ಕೊಡೋನು. ಅವತ್ತು ಹಿಂಗೆ ಕೊಚ್ಕೊಂಡು ಕೂತಿದ್ದೆ, ಹಿಂಗೆ ಸೇಮ್ ನಿನ್ ಥರನೇ ಕೊಚ್ತಿದ್ದೆ ಗೊತ್ತು. ಅದೇನಲ್ಲ ಎಳ್ಳೀರು ತಿಕ್ಕಾಕ ಹೊಡಿತಿದ್ಯಾ ಅಂತು. ಮತ್ತೆ ಇನ್ನು ಹೆಂಗೆ ಕುಡಿತಾರೆ ಅಂದೆ, ಕೊಡಿಲಿ ಅಂತ ಈಸ್ಕೊತ್ತು. ಹಿಂದೆ ಮಾಮೂಲಿ ಹಳ್ಳಿ ಬೆಂಗಳೂರು ಕಡೆ ಹೊಡ್ಕೊಡ್ತಾರಲ್ಲ, ಹಂಗೆ ಹೊಡ್ಕೊಡ್ತು. ನೋಡ್ಕೊಂಡೆ ಮತ್ತೆ ಮಾಡಿದೆ, 1 ಅವರ್ ಮಾಡಿದೆ ಒಂದು ಎಳ್ನೀರನ್ನ ಕುದಿಯಾಕೆ. ಆಮೇಲೆ ಹಂಗಂಗೆ ರೂಢಿನೇ ಆಗೋಯ್ತು. ಇದು ಕೊಡ್ಲಿ ಜೋಳ ಅದು. ಆಮೇಲೆ ಅವರು ಮಲ್ಡ್ರು ಮಾಡ್ತಾರೆ ನನ್ನ, ಹಿಂಗೆ ಹೊಡೆದು. ಇದು ಮೊದಲೇ ಬೆಂಡಾಗ್ಬಿಟ್ಟೈತೆ, ಅದಕ್ಕೆ ಇಂದ ಕೊಚ್ಕೊತೀನಿ. ನೀನೇ ಕೊಚ್ಕೊಡ್ಲ? ಬೇಡ ಬೇಡ ಪರ. ನೋಡಿ ತಂಪು ಪಾನಿ. ಮಾರ್ನಿಂಗ್ ಒಂದೇ ಶಾಟ್ಗೆ ಹಿಂಗೆ ಕಚ್ಚೋದು, ಹಿಂಗ ತೂತಿದ್ದಲ್ಲ ಹಾಕೋದಲ್ಲ. ನಮ್ಮೂರು ಬನ್ನಿ, ಎಳ್ಳೀರು ಅಂತೂ ಬರ ಇರಲ್ಲ, ಎಷ್ಟು ಬೇಕಾದ್ರೆ ಕುಡಿಬೋದು. ಬಗೀತಾನಂತೆ ಕೈಯಲ್ಲಿ. ನನ್ನ ಮಗ ಆಲ್ರೆಡಿ ಮಚ್ಚಲ್ಲಿ 2 ಏಟು ಹೊಡ್ಕೊಂಡವನೇ, ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಬತ್ತಾನೆ ಇಲ್ಲ. ಮಕ್ಕರ್ ಮಾಡ್ತದ್ದು ಎಳ್ಳೀರ ಮಕ್ಕರ್ ಕೊಡ್ತೀವಿ ಅವನಿಗೆ. ಆಗಲ್ಲ ಬಿಡ, ಇನ್ನು ನೀನು ನೀಟಾಗಿ ಅದನ್ನು ಹೊಡ್ಕೊಂಡಿಲ್ಲ.
ಐತೆ. ಇವೆಲ್ಲ ಆಗಲ್ಲ, ಇವಾಗ ಆಯ್ತದೆ. ನಮ್ಮ ಮನೆ ದೇವ್ರು ಆಂಜನೇಯ ಎತ್ತದ ಕತೆ ಇಳಿಸೋದ ಕತೆ ಕೊಡ್ತಾ ಇರ್ತೀವಿ. ಬಿಡೋ ಓಲಿಲೇ, ಅದ್ರಲ್ಲೇನ್ ಕಾಯಿ ಇಲ್ಲ, ಏನೂ ಇಲ್ಲ. ಬಿಡಲ್ಲ. ಸೆಕೆಂಡ್ ನೀರೇ ಕಿತ್ಕೊಂಡ್ಬಿಡ್ತು. ಅಪ್ಪ ಬೆಳ್ಳೆ ಕಚ್ಕೊಂಡ್ಬಿಟ್ಟು ಅಯ್ಯೋ, ಅಷ್ಟೊಂದೆಲ್ಲ ಯಾಕೆ. ಆಮೇಲೆ ಇದನ್ನ ಕುಡಿದಾದ್ಮೇಲೆ ಹಿಂಗೆ ನಮ್ಮ ತೋಟಕ್ಕೆ ಹಾಕ್ಬಾರ್ದು, ಪಕ್ಕ ತೋಟಕ್ಕೆ ಹಿಂಗೆ ಎಸಿಬೇಕು. ಅದು ನಿಮ್ಮ ತೋಟನೇ ಅದಷ್ಟು ದೂರನೂ ಮರಿದ, ಅಲ್ಲ ಬಿತ್ತು. ನಾನು ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸೋಣ ಅಂದ್ಕೊಂಡೆ, ಅವರೆಲ್ಲ ನೆನ್ನೆನೇ ಹೊರಟ್ಬಿಟ್ರು ಸ್ವಲ್ಪ ಜನ. ಇನ್ನೇನು ಸ್ವಲ್ಪ ದಿವಸ ಊರು ಹಬ್ಬ ಬರುತ್ತೆ, 3 ದಿವಸ ಇರುತ್ತೆ, ಅವಾಗ ಬರ್ತೀನಿ. 3 ದಿವಸ ಊರಬ್ಬ ಹೆಂಗೆ ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಅಂದ್ಬಿಟ್ಟು ಕೈ ಎತ್ತಿದ್ರೆ ನನ್ನ ಕೆಲಸ ಇರುತ್ತಲ್ಲ ಒಂದೊಂದ್ಸತಿ, ಬ್ಯುಸಿ ಇದ್ದರೆ ಊರಿಗೆ ಬರೋಕ್ಕಾಗಲ್ಲ. ಇಲ್ಲಿ ಕೆಲ್ಸದ ಜೊತೆಯಲ್ಲಿ ಲೂಡೋ ಆಡೋ ಅಷ್ಟೆಲ್ಲ ಅಣ್ಣಂಗೆ ಟೈಮ್ ಮುಗ್ದೋಗಿರ್ತದೆ. ಈ ಕಡೆ ಲೂಡೋಗೂ ಟೈಮ್ ಕೊಡಬೇಕು, ಆ ಕಡೆ ಕೆಲ್ಸಕ್ಕೂ ಟೈಮ್ ಕೊಡಬೇಕು. ನಾನು ಆ ಥರ ಎಲ್ಲ ಯಾವ ಲೂಡೋನು ಇಲ್ಲ ಗಾಯ್ಸ್, ಯಾವ ಲೂಡೋನು ಆಡಲ್ಲ, ಏನೂ ಆಡಲ್ಲ. ಇವನು ಹೇಳ್ತಾನೆ ಕಟ್ಟೆ ಮೇಲೆ ಕುತ್ಕೊಂಡ್ರೆ ಆಡ್ತಿದ್ದೆ. ಸುಮ್ಮನೆ ಮಾರೋ. ಫ್ರೆಂಡ್ಸ್ಗಳು ಫೋನ್ ಮಾಡ್ತಾರೆ, ನಮ್ಗೆ ಅಭಿಮಾನಿಗಳು ಜಾಸ್ತಿ, ನಾವು ಅಭಿಮಾನಿಗಳಿಗೆ ಟೈಮ್ ಕೊಡ್ತೀವಿ ಜಾಸ್ತಿ. ಅಷ್ಟು ಬೆಂಗಳೂರಿಗೆ ಹೋಗ್ಬಿಡ್ಬೇಕು. ನಾನು ಬಟ್ಟೆ ಬೇರೆ ತಂದಿಲ್ಲ, ಬರೀ ಒಂದೇ ಒಂದು ಜೊತೆ ತಂದಿದ್ದೆ ಬಟ್ಟೆ. ನೆನ್ನೆನೇ ವಾಪಸ್ ಹೋಗೋದು ಅಂತ. ಇವ್ನು ನೋಡ್ರೆ ನೆನ್ನೆ ಆಡಿಲ್ಲ, ಊಟ ಮಾಡಾದ್ಮೇಲೆ ಯಾಕೋ ಹೋಗೋಕ್ಕಾಗಿಲ್ಲ. ಹೋಗೋಣ ಅಂತ ರೆಡಿ ಆದ್ವಿ, ಬೇಡ ಸುಮ್ಮನೆ ಎಲ್ಲ ಊಟ ಎಲ್ಲ ಮಾಡಿದ್ವಿ, ಆಯ್ತಾ ಇಲ್ಲ. ಅದ್ರ ಬದಲು ಇವತ್ತು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಟಿಫನ್ ಮಾಡ್ಕೊಂಡು ಹೋಯ್ತಾ ಇರೋದು ಬೆಂಗಳೂರಿಗೆ. ಓಕೆ ಗೈಸ್, ವಿಡಿಯೋ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬೈ ಫ್ರೆಂಡ್ಸ್.